Hello guys, so welcome back. So now exam is so let us start with the important topics of the first chapter. Okay, the first is marketing. So marketing, as you have to know, according to Pyle, marketing getting and keeping the customer. That is simple. If you write it, it will get for 2 marks. And market is a place where there are free and open and free competition with the customers and shopkeepers. Okay, then approaches to marketing, it can be asked for 2 marks or 5 marks. Okay, what is product approach? Product approach is in a sense like the mostly it will focus on the quality. Okay, the quality of the product should be very good. And next the production concept. Concept in the sense like the goods should be available with low price and in a wide range. Example, Crocs you can say, like a Crocs like ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ಚೆನ್ನಾಗಿ ಕ್ವಾಲಿಟಿ ಇರುತ್ತೆ, ಸ್ವಲ್ಪ ಲೋ ಪ್ರೈಸ್ ಇರುತ್ತೆ. ಓಕೆ, ದೆನ್ ಸೆಲ್ಲಿಂಗ್ ಕಾನ್ಸೆಪ್ಟ್ನಲ್ಲಿ ಜಾಸ್ತಿ ನಾವು ಲೈಕ್ ಪ್ರಾಡಕ್ಟ್ನ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತೀವಿ. ಓಕೆ, ಲೈಕ್ ಎಲ್ಲ ಕಡೆ ಅವೈಲೇಬಲ್ ಇರಬೇಕು. ದೆನ್ ಸೊಸೈಟಲ್ ಮಾರ್ಕೆಟಿಂಗ್ನಲ್ಲಿ ಲೈಕ್ ಒಂದು ಕಂಪನಿಗೇನು ಬೆನಿಫಿಷಿಯಲ್ ಆಗಬೇಕು. ಓಕೆ, ಕಸ್ಟಮರ್ಗೇನು ಸ್ಯಾಟಿಸ್ಫೈ ಇರಬೇಕು. ದೆನ್ ಸೊಸೈಟಿಗೇನು ಗುಡ್ ಇರಬೇಕು. ಲೈಕ್ ಎಕ್ಸಾಂಪಲ್ EV ವೆಹಿಕಲ್ಸ್. ಓಕೆ, ಸೊ ದ ಮೇನ್ ದೆನ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ಸ್ನಲ್ಲಿ ಕೇಳಿದೆ, 5 ಮಾರ್ಕ್ಸ್ ಇದು ಕೇಳ್ತಾನೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್. ಸೊ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಐ ಜಸ್ಟ್ ಸೇ ಹೌ ಯು ಕ್ಯಾನ್ ರೈಟ್. ಇದು ಎಲ್ಲ ಮೇನ್ ಪಾಯಿಂಟ್ಸ್. ಓಕೆ, ಅಲ್ಲಿ 6 ಪಾಯಿಂಟ್ಸ್ ಬರೀರಿ. ಓಕೆ, ಲೈಕ್ ಎಕ್ಸಾಂಪಲ್ ಬಿಸ್ನೆಸ್. ಓಕೆ, ದೆನ್ ಟೆಲಿ ಮಾರ್ಕೆಟಿಂಗ್, ದೆನ್ ಬಿಸ್ನೆಸ್, ಗ್ರೀನ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಇಷ್ಟೆಲ್ಲ ಕೀ ಪಾಯಿಂಟ್ಸ್. ಇದೆಲ್ಲ ಬರೀ ಅಂಡರ್ಲೈನ್ ಮಾಡಿಬಿಡಿ. ಓಕೆ, ದೆನ್ ಯು ಹ್ಯಾವ್ ಟು ಜಸ್ಟ್ ಎಕ್ಸ್ಪ್ಲೈನ್ ವಾಟ್ ಇಸ್ ಇಟ್. E-business in the sense electronic businesses. Okay, electronic businesses in the right, to the electronic items you will do the business, like you will do the transactions. Okay, you will do the transaction like you have the Paytm box in the sense. Okay, like electronic system like computer or mobile or whatever. The thing is like through the electronic system all what is the electronic items ಏನಿದೆ ಅದರಿಂದ ನೀವು ಏನು ಮಾಡ್ತೀರಾ, ಸೇಲ್ಸ್ ಮಾಡ್ತೀರಾ, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ, ಅದಕ್ಕೆ ಈ ಬಿಸ್ನೆಸ್ ಅಂತಾರೆ. ಓಕೆ, ಆರಾಮಾಗಿ ಬರಿಬೋದು. ಓಕೆ, ನೆಕ್ಸ್ಟ್ ಟೆಲಿಮಾರ್ಕೆಟಿಂಗ್ ಅಂದರೆ ಏನು? ಮಾರ್ಕೆಟಿಂಗ್ ಏನು ಅಂದರೆ ನಮ್ಮ ಏನಾದರೂ ಪ್ರಾಡಕ್ಟ್ಗೆ ನಾವು ಪ್ರಮೋಟ್ ಮಾಡೋದು. ಓಕೆ, ಸೊ ಟೆಲಿಮಾರ್ಕೆಟಿಂಗ್ನ ಮೊಬೈಲಿಂದ ನಾವು ಪ್ರಮೋಟ್ ಮಾಡ್ತೀವಿ. ಓಕೆ, ಫ್ರಮ್ ಮೊಬೈಲ್ ವಿ ಆರ್ ಗೋನ್ ಟು ಪ್ರಮೋಟ್ ದಟ್ ಟೆಲಿಮಾರ್ಕೆಟಿಂಗ್. ಹೌ? ದೇರ್ ಆರ್ 2 types of calls. One is outbound and one is inbound calls. Outbound call in the sense, so like customers will come. Okay, customers will reach out to us. Inbound call in the sense will reach out to the customers. Okay, so now customers ಗೆ reach out ಆಗ್ತೀವಿ. Okay, so outbound calls ಮತ್ತು inbound calls ಅಲ್ಲಿ like we'll have some data. Okay, in that data we'll just call to the customers or ನಾವು ಕಾಲ್ ಮಾಡಿ ಅವರಿಗೆ ನಾವು ಪ್ರಾಡಕ್ಟ್ ನ ಪ್ರಮೋಟ್ ಮಾಡ್ತೀವಿ. ಇದು ಆರಾಮಾಗಿ ಫೋನ್ ಆಗಿ ಬರಿಬಹುದು. ಓಕೆ, ಬಿಸ್ನೆಸ್ ಇನ್ ದ ಸೆನ್ಸ್ ಮೊಬೈಲ್ ಬಿಸ್ನೆಸ್. ಓಕೆ, ಮೊಬೈಲ್ ಬಿಸ್ನೆಸ್ ಬರೀರಿ. ಆಪ್ಸ್ ಇಂದ ಲೈಕ್ ಮೊಬೈಲ್ ಇಂದ ಆಪ್ಸ್ ಇರುತ್ತೆ, ಆ ಆಪ್ಸ್ ಇಂದ ನೀವು ಬಿಸ್ನೆಸ್ ಮಾಡಿ. ಲೈಕ್ ಎಕ್ಸಾಂಪಲ್ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್, ವಾಟ್ ಎವರ್ ಯು ಕ್ಯಾನ್ ಟೇಕ್. ಅಂಡ್ ಪೇಮೆಂಟ್ ಅಂಡ್ ಲೀಡ್ಸ್ ಜನರೇಷನ್. ಓಕೆ, ನೀವು ಹೇಗೆ ಮೊಬೈಲ್ ಆಪ್ಸ್ ಲೀಡ್ ಜನರೇಟ್ ಮಾಡ್ತೀರಾ ಅದಕ್ಕೆ ಬಿಸ್ನೆಸ್ ಅಂತಾರೆ. ದೆನ್ ಗ್ರೀನ್ ಮಾರ್ಕೆಟಿಂಗ್ ಏನಿಂಗ್ ಇನ್ ದ ಸೆನ್ಸ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್. ಲೈಕ್ ನಾವು ಮಾರ್ಕೆಟಿಂಗ್ ಇನ್ ದ ಸೆನ್ಸ್ ಹೌ ವಿ ಆರ್ ಬೆನಿಫಿಟಿಂಗ್ ಫಾರ್ ದ ಎನ್ವಿರಾನ್ಮೆಂಟ್ and society. Okay, examples what goods you can say like tissue papers, natural herbal products. Okay, the products from like Patanjali or Haldi products and you can just take. Okay, then the next is digital marketing. Again digital marketing in the sense online marketing, like digital ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಏನಂತ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ in the sense ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ಎಲ್ಲ ಲೈಕ್ ಯಾವುದು ಜಾಸ್ತಿ like whenever when we see or when we open a song or whatever we open a YouTube video, ads will like irritate us. Okay, that is called social media marketing. Like through YouTube, Instagram, WhatsApp, everything, like they'll just promote their brands. Okay, they'll just promote a different type of brands through social media in the sense everybody knows what is social media. And e-tailing again is digital shopping, like how like electronic retailing in the sense where we go and buy the product. Okay, digital shopping, how we use online shopping, that is called e-tailing. And relationship marketing in the sense like we'll maintain a relationship with the customer. Like once a customer will take a product, ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಬೈ ಮಾಡಿದ್ರೆ ನಮ್ಮ ಹತ್ರನೇ ಬೈ ಮಾಡಬೇಕು ಅಂತ. ಸೊ ಇಷ್ಟೆಲ್ಲ ಬರ್ದಿದ್ರೆ 5 ಮಾರ್ಕ್ಸ್. ಓಕೆ, ಸೊ ಮಿಕ್ಕಿದೆಲ್ಲ ನೆಕ್ಸ್ಟ್ ಮೈಕ್ರೋ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು.